ನಮಸ್ತೆ ಎಲ್ರಿಗೂ. ಇವತ್ತು ಈ ವಿಡಿಯೋನಲ್ಲಿ ನಾನು ಆರ್ಕಿಡ್ ಗಿಡಗಳನ್ನು ಹೇಗೆ ರೀಪಾಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಆರ್ಕಿಡ್ ಇದು ಒಂದು ಆರ್ನಮೆಂಟಲ್ ಗಿಡ. ಇದು ನಾರ್ಮಲ್ ಗಿಡಗಳ ತರಹ ಅಲ್ಲ, ಸ್ವಲ್ಪ ಡೆಲಿಕೇಟ್ ಗಿಡ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಸ್ಪೆಷಲ್ ಕೇರನ್ನು ಅಟೆನ್ಷನನ್ನು ತೆಗೆದುಕೋಬೇಕು. ಇದು ರೈನ್ ಫಾರೆಸ್ಟ್ ಗಿಡ ಆಗಿರೋದ್ರಿಂದ ಇದಕ್ಕೆ ಯಾವಾಗಲೂ ಕೂಡ ಮಾಯಿಸ್ಟ್ ಮತ್ತು ಹ್ಯೂಮಿಡ್ ಕಂಡೀಷನ್ ಇರಬೇಕು. ಅಲ್ಲದೆ ಇದು ಎಪಿಫಿಟಿಕ್ ಗಿಡ, ಅಂದರೆ ಇದು ಮರದ ಕೊಂಬೆಗಳಲ್ಲಿಯೂ ಕೂಡ ಬೆಳೆಯುವಂತಹ ಒಂದು ಗಿಡ. ಹಾಗಾಗಿ ಇದಕ್ಕೆ ನಾವು ಬೇರೆ ಗಿಡಗಳಿಗೆ ಹಾಕುವಂತಹ ಪಾಟಿಂಗ್ ಸಾಯಿಲ್ನಲ್ಲಿ ಇದನ್ನು ಬೆಳೆಸೋದಕ್ಕೆ ಆಗೋದಿಲ್ಲ. ಇದಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಬಳಸ್ಕೊಂಡು ಈ ಗಿಡವನ್ನು ರೀಪಾಟ್ ಮಾಡಬೇಕು. ರೀಪಾಟ್ ಮಾಡೋದಕ್ಕೆ ನಾನಿಲ್ಲಿ ಬಳಸ್ತಿರುವಂತಹ ವಸ್ತುಗಳು ಯಾವುದು ಅಂದರೆ ಇಟ್ಟಿಗೆ ಚೂರು ಮತ್ತು ಮರದ ಚೂರುಗಳು, ಇದ್ಲು, ತೆಂಗಿನ ಸಿಪ್ಪೆ ಮತ್ತು ತೆಂಗಿನ ನಾರು ಇವೆಲ್ಲವನ್ನು ಕೂಡ ಬಳಸ್ಕೊಂಡು ಆರ್ಕಿಡ್ ಗಿಡಗಳನ್ನು ನಾನಿಲ್ಲಿ ರೀಪಾಟ್ ಮಾಡ್ತಾ ಇದ್ದೀನಿ. ಈ ತೆಂಗಿನ ಸಿಪ್ಪೆ ಮತ್ತು ಈ ತೆಂಗಿನ ನಾರನ್ನು ಸ್ವಲ್ಪ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೋಬೇಕು. ಇದನ್ನೇ ಯಾಕೆ ಹಾಕ್ತೀವಿ ಪಾಟಿಂಗ್ ಮಿಕ್ಸ್ನಲ್ಲಿ ಅಂದರೆ ಇದು ನೀರಿನ ಅಂಶವನ್ನು ಹೀರ್ಕೊಂಡು ಅದರಲ್ಲಿ ಮಾಯಿಶ್ಚರ್ನ ಬ್ಯಾಲೆನ್ಸನ್ನು ಮಾಡುತ್ತೆ. ಮತ್ತು ವುಡ್ ಬಾರ್ಕ್ ಅಂದರೆ ಮರದ ಪೀಸ್ಗಳನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀವಿ. ಯಾಕೆ ಅಂದರೆ ಇದು ಕೂಡ ನೀರನ್ನು ಹಿಡಿದಿಟ್ಟುಕೊಳ್ಳೋದಲ್ದೇ ನಿಧಾನವಾಗಿ ಅದು ಡಿಕಾಂಪೋಸ್ ಆಗಿಬಿಟ್ಟು ಬೇರುಗಳಿಗೆ ಬೇಕಾದಂತಹ ನ್ಯೂಟ್ರಿಷನನ್ನು ಇದು ಒದಗಿಸುತ್ತೆ. ಇದ್ಲು ನೋಡಿ, ಇದು ನ್ಯಾಚುರಲ್ ಫಂಗಿಸೈಡ್ ಆಗಿ ಕೆಲಸವನ್ನು ಮಾಡೋದ್ರಿಂದ ಗಿಡಗಳಿಗೆ ಫಂಗಸ್ ಆಗದ ಹಾಗೆ ಇದು ಕಂಟ್ರೋಲನ್ನು ಮಾಡುತ್ತೆ. ಇಟ್ಟಿಗೆ ಚೂರು ಇದು ಪಾಟಿಂಗ್ ಸಾಯಿಲನ್ನು ಕೂಲ್ ಮಾಡುತ್ತೆ. ನಂತರ ಸಾಮಾನ್ಯವಾಗಿ ಆರ್ಕಿಡ್ ಗಿಡದ ಹೂಗಳು ಎಲ್ಲವೂ ಕೂಡ ಬಿದ್ದು ಹೋದ್ಮೇಲೆ ರೀಪಾಟ್ ಮಾಡೋದು ಒಳ್ಳೆಯದು. ಯೂಶಲಿ ಇದನ್ನು 2 ವರ್ಷಕ್ಕೊಮ್ಮೆ ರೀಪಾಟನ್ನು ಮಾಡಬೇಕು. ನೋಡಿ, ನನ್ನ ಆರ್ಕಿಡ್ ಗಿಡದಲ್ಲಿ ಎಲ್ಲ ಹೂಗಳು ಕೂಡ ಒಣಗೋಗ್ಬಿಟ್ಟಿದೆ. ಇದು ಒಳ್ಳೆ ಸಮಯ ರೀಪಾಟನ್ನು ಮಾಡೋದಕ್ಕೆ. ನಾವು ಬೇರೆ ಗಿಡಗಳಿಗೆ ಹಾಕುವಂತಹ ಪಾಟನ್ನು ಇದಕ್ಕೆ ಬಳಸ್ಕೊಳ್ಳೋದಿಲ್ಲ. ಆರ್ಕಿಡ್ಗಳಿಗೆ ಈ ತರಹ ಪಾಟನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ನಾವು ಗಿಡಕ್ಕೆ ಹಾಕಿದಂತಹ ನೀರು ಪಾಟ್ನಲ್ಲಿ ನಿಲ್ಲಬಾರ್ದು. ಅದಕ್ಕೋಸ್ಕರ ಪಾಟ್ನಲ್ಲಿ ಹೆಚ್ಚು ಹೋಲ್ಸ್ ಇರಬೇಕು. ಅಂದರೆ ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡೋ ರೀತಿ ಇರಬೇಕು. ಗಾಳಿ ಸರಿಯಾಗಿ ಆಗಲಿಲ್ಲ ಅಂತ ಅಂದರೆ ಬೇರುಗಳಿಗೆ ಫಂಗಸ್ ಆಗಿಬಿಟ್ಟು ಬೇರುಗಳು ಕೊಳ್ತು ಹೋಗುತ್ತೆ. ಹಾಗಾಗಿ ಈ ತರಹದ ಪಾಟನ್ನು ಅಂದರೆ ಹೆಚ್ಚು ಹೋಲ್ಸ್ ಇರುವಂತಹ ಪಾಟನ್ನು ಆರ್ಕಿಡ್ಗಳನ್ನು ನೆಡೋದಕ್ಕೆ ಬಳಸ್ಕೊಳ್ಬೇಕು. ಈ ಗಿಡಗಳನ್ನು ನೋಡಿ, ನಾನು ನರ್ಸರಿಯಿಂದ ಕೊಂಡ್ಕೊಂಡು ಬಂದು ಆಲ್ಮೋಸ್ಟ್ 3 ತಿಂಗಳು ಆಗಿದೆ. ಈಗ ಹಳೆಯ ಪಾಟ್ನಿಂದ ಗಿಡವನ್ನು ನಿಧಾನವಾಗಿ ತೆಗೆದುಕೊಳ್ಬೇಕು. ಅಂದರೆ ಬೇರುಗಳಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು. ತುಂಬ ಕೇರ್ಫುಲ್ಲಾಗಿ ಅದನ್ನು ಪಾಟ್ನಿಂದ ಬಿಡಿಸ್ಕೊಳ್ಬೇಕು. ನೋಡಿ, ನರ್ಸರಿನಲ್ಲಿ ತಂದಂತಹ ಪಾಟ್ನಲ್ಲಿ ಅಂದರೆ ಆರ್ಕಿಡ್ನ ಪಾಟ್ನಲ್ಲಿ ಅವರು ಈ ತರಹ ಮಾಸನ್ನು ಬಳಸ್ಕೊಂಡಿದ್ದಾರೆ. ನಂತರ ಈ ಬೇರಿನಲ್ಲಿ ಏನಾದರೂ ಒಣಗಿದ ಅಥವಾ ಸತ್ತು ಹೋದಂತಹ ಬೇರುಗಳೇನಾದರೂ ಇದ್ದರೆ ಅದನ್ನು ಕತ್ತರಿಸ್ಬಿಟ್ಟು ತೆಗೆದುಬಿಡಬೇಕು. ಇಲ್ಲ ಅಂದರೆ ಗಿಡಗಳಿಗೆ ಫಂಗಸ್ ಅಟ್ಯಾಕ್ ಆಗುತ್ತೆ. ನಂತರ ಸಾಮಾನ್ಯವಾಗಿ ಆರೋಗ್ಯಕರವಾದಂತಹ ಬೇರುಗಳು ಹಸಿರು ಅಥವಾ ಬಿಳಿ ಬಣ್ಣದಲ್ಲಿ ಇರುತ್ತೆ. ಈಗ ಗಿಡವನ್ನು ಫ್ರೆಶ್ ಆದಂತಹ ನೀರಿನಲ್ಲಿ ನೀಟಾಗಿ ಅದರ ಬೇರುಗಳನ್ನು ತೊಳಿಬೇಕು. ನಂತರ ಪಾಟ್ನ ತಳಭಾಗಕ್ಕೆ ಒಂದು ದಪ್ಪ ಇಟ್ಟಿಗೆಯ ಚೂರನ್ನು ಹಾಕಬೇಕು. ಯಾಕಂದರೆ ಇದರ ಪಾಟಿಂಗ್ ಮಿಕ್ಸ್ ಬಹಳ ಹಗುರ ಆಗಿರೋದ್ರಿಂದ ಗಿಡ ಅಲುಗಾಡದ ಹಾಗೆ ಅದು ಮಾಡುತ್ತೆ. ಆಮೇಲೆ ಅದರ ಮೇಲೆ ಸ್ವಲ್ಪ ತೆಂಗಿನ ಸಿಪ್ಪೆ ಮತ್ತು ಇದ್ಲನ್ನು ಹಾಕಬೇಕು. ನಂತರ ಸ್ವಲ್ಪ ತೆಂಗಿನ ನಾರನ್ನು ಕೂಡ ಹಾಕಬೇಕು. ಅವೆಲ್ಲವನ್ನು ಹಾಕಿದ್ಮೇಲೆ ಅದರ ಮಧ್ಯದಲ್ಲಿ ಗಿಡವನ್ನು ಇಡಬೇಕು. ತುಂಬ ಜೋಪಾನವಾಗಿ ಗಿಡವನ್ನು ಇಡಬೇಕು. ನಂತರ ಅದರ ಸುತ್ತ ಎಲ್ಲೆಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲಿ ಎಲ್ಲ ಕಡೆ ತೆಂಗಿನ ಸಿಪ್ಪೆ ಮತ್ತು ಇದ್ಲು ಮತ್ತು ವುಡ್ ಪೀಸಿಂದ ಅದನ್ನು ನೀಟಾಗಿ ಕವರ್ ಮಾಡಬೇಕು. ಆಮೇಲೆ ಅದನ್ನು ನಿಧಾನವಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಬೇಕಾದ್ರೆ ಬೇರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು. ನಂತರ ಅದಕ್ಕೆ ಒಂದು ಕೋಲನ್ನು ಸಪೋರ್ಟಿಗೆ ಕೊಡಬೇಕು.
ರೀಪಾಟ್ ಮಾಡಿದ್ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು, ಹೆಚ್ಚು ನೀರನ್ನು ಹಾಕಬಾರ್ದು. ಯಾಕಂದರೆ ಆರ್ಕಿಡ್ಗಳಿಗೆ ನೀರು ನಿಂತುಬಿಟ್ರೆ ಬೇರುಗಳು ಕೊಳೆಯುತ್ತೆ. ಮತ್ತು ಎಲೆಗಳ ಮೇಲೆ ನೀರನ್ನು ಹಾಕಬಾರ್ದು. ಕೇವಲ ಪಾಟಿಂಗ್ ಮಿಕ್ಸ್ಗೆ ಮಾತ್ರ ನೀರನ್ನು ಸ್ಪ್ರೇ ಮಾಡಬೇಕು. ಮತ್ತು ಪಾಟಿನ ಸುತ್ತಲೂ ಕೂಡ ನೀರನ್ನು ಸ್ಪ್ರೇ ಮಾಡಿದ್ರೆ ಒಳ್ಳೆಯದು. ಇದನ್ನು ನೇರ ಸೂರ್ಯ ಬಿಸಿಲಿನಲ್ಲಿ ಇಡಬಾರ್ದು. ಗಾಳಿ ಚೆನ್ನಾಗಿ ಬೀಸುವ ಕಡೆ ಪಾಟನ್ನು ಇಟ್ಟರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ವಾರಕ್ಕೆ ಒಂದು ಸಲ ಮಾತ್ರ ನೀರನ್ನು ಹಾಕಿದ್ರೆ ಸಾಕು. ಈ ತರಹ ನೀವು ಪಾಟಿಂಗ್ ಮಿಕ್ಸ್ನಲ್ಲಿ ಆರ್ಕಿಡ್ ಗಿಡಗಳನ್ನು ನೆಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ಅನದರ್ ವಿಡಿಯೋ.